ಭಾರತದಲ್ಲೆಲ್ಲ ಹೊರದೇಶದಲ್ಲೂ ಎಷ್ಟೋ ವೆಂಕಟೇಶ್ವರ ಸ್ವಾಮಿ ಭಕ್ತರಿದ್ದಾರೆ, ಅವ್ರಿಗೂ ನೋವಾಗಿರುತ್ತೆ. ಈಗ ಬಂದಿರೋ ಪ್ರಸಾದ ಪ್ರಕಾರ ಲ್ಯಾಬ್ ಕಳಿಸಿದ್ದಾರೆ, 100% ಗ್ಯಾರಂಟಿ ಆಗಿದೆ. ನಮ್ಮ ನಂದಿನಿ ತುಪ್ಪ ಅವರು ನಿಲ್ಲಿಸಿ ಅವರು ಮಾಡಿದ್ದು ದ್ರೋಹ ಅಂತ ಹೇಳ್ತಾರೆ. ಚಂದ್ರಬಾಬು ನಾಯ್ಡು ಬಂದಾಗಿದ್ದ ನಮಗೆ ಒಳ್ಳೆ ಲಡ್ಡು ಸಿಗ್ತಾ ಇದೆ. ಈ ಜಗನ್ಮೋಹನ್ ರೆಡ್ಡಿ ಇದ್ದಾಗಿಂದ ನ್ಯಾಯವಾಗಿ ಲಡ್ಡು ಇಲ್ಲ. ನಾವಿವತ್ತು TTD ದೇವಸ್ಥಾನ ಮಲ್ಲೇಶ್ವರಮಲ್ಲಿದ್ದೀವಿ. ಇಲ್ಲಿ ಸಾಕಷ್ಟು ಜನ ಭಕ್ತಾದಿಗಳು ಬಂದಿದ್ದಾರೆ. ಆ ತಿರುಪತಿ ತಿಮ್ಮಪ್ಪನ ದರ್ಶನ ಕೂಡ ಮಾಡ್ತಾ ಇದ್ದಾರೆ. ಇಲ್ಲಿ ಏನೇ ವಿವಾದಗಳಿದ್ರೂ ಸಹ ಲಡ್ಡು ಬಗ್ಗೆ ಸಾಕಷ್ಟು ವಿವಾದಗಳು ಕೇಳಿ ಬರ್ತಾ ಇತ್ತು. ಹಾಗೆ ಆರೋಪ ಕೂಡ ಮಾಡಿದ್ರು ಚಂದ್ರಬಾಬು ನಾಯ್ಡು ಅವರು ಈ ಹಿಂದೆ ಇದ್ದಂತಹ ಸರ್ಕಾರ ಜಗನ್ಮೋಹನ್ ರೆಡ್ಡಿ ಅವರ ಮೇಲೆ. ಆದರೂ ಸಹ ಇಲ್ಲಿ ಭಕ್ತಾದಿಗಳು ಬಂದು ಲಡ್ಡೂನ ಕೂಡ ತಗೊಂಡು ಹೋಗ್ತಾ ಇದ್ದಾರೆ. ಹಾಗೆ ಆ ದೇವರ ದರ್ಶನ ಕೂಡ ಮಾಡ್ಕೋತಾ ಇದ್ದಾರೆ. ಬನ್ನಿ ಇದ್ರ ಕುರಿತಾಗಿ ಲಡ್ಡು ವಿವಾದ ಬಗ್ಗೆ ನಮ್ಮ ಭಕ್ತರು ಏನು ಹೇಳ್ತಾರೆ ಅಂತ ಅವ್ರ ಬಳಿಗೆ ಕೇಳ್ಕೊಂಬರೋಣ. ಇದೆ ಭಾರತದಲ್ಲಿ ಇವಾಗಿಂದಲ್ಲ, ಬ್ರಿಟಿಷ್ ಕಾಲದಿಂದನೂ ನಮ್ಮ ಹಿಂದೂ ಧರ್ಮನ ತುಳಿಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ರು. ರಾಮಾನುಜಾಚಾರ್ಯರಾಗಲಿ ಶಂಕರಾಚಾರ್ಯರಾಗಲಿ ಎಷ್ಟೋ ವಿಧವಾಗಿ ಗುರುಗಳು ಅವರು ಹೋರಾಡಿ ಅದನ್ನು ಸ್ಥಾಪನೆ ಮಾಡಿ ಹೋಗಿರೋದು ಒಳ್ಳೆಯದಕ್ಕಾಗಲಿ ಅಂತ. ಆದರೆ ಈಗಿರೋ ಕೆಟ್ಟ ರಾಜಕೀಯಗಳ ಪರಿಸ್ಥಿತಿಗಳು ಬಂದಿರೋದ್ರಿಂದ ಬರೋ ಒಂದು ನಮ್ಮ ವೃತ್ತಾಂತ ಅಂದರೆ ಬರೋ ಜನಗಳಿದ್ದಾರಲ್ವ, ಮಕ್ಕಳು ಮರಿಗಳು, ಅವ್ರುಗಳು ಆಶೀರ್ವಾದ ಬೇಕು ದೇವ್ರದ್ದು. ದೇವ್ರಿಲ್ಲ ಅಂತ ನಾನು ಹೇಳ್ತಾ ಇಲ್ಲ, ದೇವರೆಲ್ಲ ಕಡೆ ಇದ್ದಾನೆ, ಎಲ್ಲ ಇದರ ಧರ್ಮದಲ್ಲೂ ಇದ್ದಾನೆ. ಆದರೆ ಈ ರೀತಿ ರಾಜಕೀಯ ಮಾಡಬೇಡಿ ದಯವಿಟ್ಟು. ಒಂದು ಮಾತ್ರ, ಪ್ರಸಾದದಲ್ಲಿ ಕಲಬೆರಕೆ ಆಗಿದೆ ಅನ್ನೋದು ಆ ದೈವನಿಗೆ ಗೊತ್ತು. ಆದರೆ ನಿನ್ನೆ ಸೋಷಿಯಲ್ ಮೀಡಿಯಾದಲ್ಲಿ ಹೇಳಿರೋ ಪ್ರಕಾರ TTD ಅವರು 325 ರೂಪಾಯಿಗೆ 1 ಕಿಲೋ ತುಪ್ಪ ಬೇಕಾಗಿದೆ ಅಂತ ಅವ್ರು ಟೆಂಡರ್ ಕರೆದಿದ್ರಂತೆ. ಬರೀ 325 ರೂಪಾಯಿಗೆ 1 ಕಿಲೋ ತುಪ್ಪ ಕೊಡೋಕ್ಕೆ ಯಾರ ಕೈಲೂ ಆಗೋದಿಲ್ಲ ಈಗಿರೋ ಪರಿಸ್ಥಿತಿನಲ್ಲಿ. ಯಾಕಂದರೆ ಅವರು ಹಸುಗಳ ಮೇವು ಹಾಕಬೇಕು, ಹಾಲು ಇದು ಮಾಡ್ಕೋಬೇಕು, ಎಲ್ಲ ಥರ ಇದೆ. ಹಂಗಿರೋವಾಗ ನಮ್ಮ ಹಿಂದೂ ಸಂಸ್ಕೃತಿನ ಆಗಲಿ, ನಮ್ಮ ಹಿಂದೂಗಳ ಒಂದು ಒಳ್ಳೆಯ ಭಾವನೆನ ಇದು ಮಾಡೋದಕ್ಕೆ ಈ ರೀತಿ ಮಾಡಿದ್ದಾರೆ ಅಂತ ದೈವನೇ ನೋಡ್ಕೊತಾನೆ. ಆದರೆ ಈ ರೀತಿ ಮಾಡೋದು ತಪ್ಪು ಅಂತ ನನಗೆ ಯಾಕಂದರೆ ಪರೀಕ್ಷಾ ಕೇಂದ್ರದಲ್ಲಿ ಬಂದುಬಿಟ್ಟಿದೆ ರಿಸಲ್ಟು. ಅದು ಗುಜರಾತ್ ಇದರಲ್ಲಿ ಇದಾಗಿರೋದು, ಪರೀಕ್ಷೆ ಮಾಡಿರೋದು, ಅದರಲ್ಲಿ ಬಂದುಬಿಟ್ಟಿದೆ ಈ ರೀತಿ ಕಲಬೆರಕೆ ಆಗಿದೆ ಅಂತ. ಸೊ ಎಷ್ಟೋ ಹಿಂದೂಗಳು ನಮ್ಮ ದೇವಸ್ಥಾನದಲ್ಲಿ ನಂಬಿಕೆಯಿಂದ ಹೋಗಿರ್ತೀವಿ. ಇವಾಗ ಆ ಪ್ರಸಾದ ಸ್ವೀಕರಿಸಿರೋರಿಗೆಲ್ಲ ಎಷ್ಟೋ ನೋವಾಗಿರುತ್ತೆ, ಕೋಟ್ಯಾಂತರ ಜನ ನೋವಾಗಿದೆ. ಈ ನಮ್ಮ ಭಾರತದಲ್ಲೆಲ್ಲ ಹೊರದೇಶದಲ್ಲೂ ಎಷ್ಟೋ ವೆಂಕಟೇಶ್ವರ ಸ್ವಾಮಿಗೆ ಭಕ್ತರಿದ್ದಾರೆ, ಅವ್ರಿಗೂ ನೋವಾಗಿರುತ್ತೆ. ಅದನ್ನು ಕಾಪಾಡ್ಕೋಬೇಕಾಗಿರೋದು ಧರ್ಮ ನಮ್ಮದೇ. ಆದರೆ ಮುಂದಕ್ಕೆ ಈ ರೀತಿ ಯಾವುದೇ ರೀತಿ ಆಗಬಾರ್ದು ಅಂತ ದಯವಿಟ್ಟು ನಾವು ವೆಂಕಟೇಶ್ವರ ಸ್ವಾಮಿಲಿ ಬೇಡ್ಕೊತೀನಿ. ಕಠಿಣವಾಗಿ ಶಿಕ್ಷೆ ಆಗಲಿ ಅವ್ರಿಗೆ ಯಾರೇ ಆಗಿದ್ರೂ. ನಾವಿಷ್ಟೇ, ನಮ್ಮ ಸರ್ಕಾರದ ನಮ್ಮ ನಂದಿನಿ ತುಪ್ಪ ಇವಾಗ ಕೊಡ್ತಿದ್ದಾರೆ ಅಂತ ಗೊತ್ತಾಯಿತು, ತುಂಬ ಸಂತೋಷ. ಆದರೆ ಈ ಒಂದು ಪ್ರಸಾದದಲ್ಲಿ ಕಲಬೆರಕೆ ಆಗಬಾರ್ದು ಅಂತ ನಾನು ಬೇಡಿಕೆ. ಆಮೇಲೆ TTD ಅವ್ರ ಮನವಿ ಅಂದರೆ 14,500 ಕೋಟಿ ನಿಮ್ಮ ಹತ್ರ ಹಣ ನಿಮ್ಮಲ್ಲಿ ಬ್ಯಾಂಕಲ್ಲಿ ಇದೆ. ಇದೇ ತಿರುಮಲ ಬೆಟ್ಟದಲ್ಲೇ ನೀವು ಒಂದು ಲ್ಯಾಬ್ನ ಓಪನ್ ಮಾಡ್ಬೋದು, ಕೆಲಸ ಇಲ್ದವ್ರು ಕೆಲಸ ಕೊಡ್ಬೋದು. ಕೊಟ್ಬಿಟ್ಟು ನೀವು ಅದನ್ನೇ ಪರೀಕ್ಷೆ ಮಾಡಿ ಯಾಕೆ ನೀವು ಪ್ರಸಾದನ ತಯಾರು ಮಾಡಬಾರ್ದು ಅಂತ ನನ್ನ ಚಿಕ್ಕ ಅಳಿಲು ಮನವಿ. ಅದನ್ನು ವೆಂಕಟೇಶ್ವರ ಸ್ವಾಮಿನೇ ಕಾಪಾಡಲಿ ಅಂತ ನಾನು ಬೇಡ್ಕೊತೀನಿ. ಶ್ರೀಮನ್ನಾರಾಯಣ. ತಿರುಪತಿಯಲ್ಲಿ ಲಡ್ಡು ವಿವಾದ ಜೋರಾಗಿ ನಡೀತಾ ಇದೆ. ಆದರೂ ಸಹ ನಿಮ್ಮ ಕೈಯಲ್ಲಿ ಇವಾಗ ಲಡ್ಡು ಇದೆ. ಸೊ ಏನು ಹೇಳ್ತೀರಾ ಇದ್ರ ಬಗ್ಗೆ? ಅದು ಗೊಬ್ಬ ಹಾಕಿದ್ದಾರೆ ಅನ್ನೋದೆಲ್ಲ ಸುಳ್ಳು. 99% ಅದು ತಿಮ್ಮಪ್ಪನ ಮೇಲೆ ಭಾರ ಹಾಕಿ ನಾವು ಲಡ್ಡು ತೊಗೊಂಡಿದ್ದೀವಿ. ಅದೆಲ್ಲ ಮಾಡಿರಲ್ಲ, ಎಲ್ಲ ರಾಜಕೀಯ ಪ್ರೇರಿತ ಅಷ್ಟೇ ಅಂತ ಅನಿಸುತ್ತೆ. ಲ್ಯಾಬ್ ರಿಪೋರ್ಟಲ್ಲಿ ಕೂಡ ಪ್ರಾಣಿ ಅದು ಅಲ್ಲಿ ಕ್ವಾಲಿಟಿ ಚೆಕ್ ಮಾಡೋಕ್ಕೆ ಮೆಷಿನರೀಸ್ ಕೊರತೆ ಇತ್ತಂತಲ್ಲ. ಸೊ ಹೀಗಾಗಿ ಅವರು ಮಧ್ಯ ಸಪ್ಲೈ ಮಾಡಿರ್ಬೋದು. ಸೊ ಇನ್ನು ಮುಂದೆ ಹಂಗೆ ಆಗದೆ ಇರೋಂಗೆ ಮೆಷಿನರೀಸ್ ಎಲ್ಲ ಇಟ್ಟು ಚೆಕ್ ಮಾಡಿದ್ರೆ ಮುಂದೆ ಮೇಂಟೈನ್ ಮಾಡ್ಬೋದು. ಅದು ತಿರುಪತಿ ಪ್ರಸಾದ ತಿನ್ನೋರು ನಾನು ಕೆಲವ್ರ ಬಗ್ಗೆ ಅಷ್ಟೇ ಹೇಳ್ತಿದ್ದೀನಿ, ಹಿಂದೆ ಮುಂದೆ ನೋಡ್ತಾ ಇದ್ದಾರೆ ಸಹ. ಸೊ ಏನು ಹೇಳ್ತೀರಾ? ಇಲ್ಲ, ನಾ ಪ್ರತಿ ವಾರ 5 ವಾರ ತೊಗೊಂಡೋಗ್ತೀನಿ. ವಾರದಲ್ಲಿ ಎಲ್ಲರೂ ಒಂದೊಂದು ತಿಂತೀವಿ. ನಮ್ಮಲ್ಲಿ ರೆಗ್ಯುಲರಾಗಿ ತಿಂತೀವಿ ಅದನ್ನು. ತಿರುಪತಿ ಪ್ರಸಾದ ಅಂದ್ರೆ ಭಾಳ ಇಷ್ಟ ಎಲ್ಲರಿಗೂ. ಇಲ್ಲಿ ಕಡಿಮೆ ಅಂತೂ ಆಗಲ್ಲ, ಮಾಡ್ತಾರೆ. ಅವರು ಕ್ವಾಲಿಟಿನ ಮೇಂಟೈನ್ ಮಾಡಬೇಕಷ್ಟೆ. ಬಂದ್ಬಿಟ್ಟು ಅದು ನಿಜಾನ ಸುಳ್ಳು ಅಂತ ನಮ್ಗೆ ಗೊತ್ತಿಲ್ವೇ? ನೀವು ಹೇಳಿ ಅದಕ್ಕೆ, ಅದು ಏನು, ಅದು ನಿಜ ಆಗಿದೆಯಾ ಸುಳ್ಳು ಅಂತ? ಈ ಹಿಂದೆ ಇದ್ದಂತಹ ಸರ್ಕಾರ, ಈಗ ನಮ್ಮ KMF ನಂದಿನಿ ತುಪ್ಪ ಹೋಗ್ತಾ ಇದೆ ತಿರುಪತಿಗೆ. ಹಾಗಾಗಿ ಹೋದ್ರೆ ಒಳ್ಳೇದೇ ಬಂದ್ಬಿಟ್ಟು. ಆದರೆ ಆ ಥರ ಮಾಡಿದ್ರೆ ತಪ್ಪೇ ಬಂದ್ಬಿಟ್ಟು. ಅದನ್ನ ಪ್ರೂವ್ ಆಗಿದೆಯಾ ನಾವು ನ್ಯೂಸ್ ನೋಡಿಲ್ಲ ಬಂದ್ಬಿಟ್ಟು. ಅದು ನೀವು ಹೇಳಿದ್ರೆ ನಾವು ಹೇಳ್ಬೋದು ಅದು ರಾಂಗ ಸರಿನಾ ಅಂದ್ಬಿಟ್ಟು. ಈ ಹಿಂದೆ ಬಳಸ್ತಾ ಇದ್ದಂತಹ
ಅದು ರಾಂಗೆ ಅದು ಬಂದ್ಬಿಟ್ಟದು. ನಾವು ಹೆಂಗೆ ಕೊಟ್ರೂ ಅಂದರೆ ನಾರ್ಮಲ್ ಹೆಂಗೆ ಕೊಟ್ರು ತಿಂತಾರೆ, ಸ್ವಲ್ಪ ಜನ ತಿನ್ನೋದಿಲ್ಲಲ್ವ ಬಂದ್ಬಿಟ್ಟು, ಅದೆಲ್ಲ ಇದಾದರೆ ಅದು ತಪ್ಪೇ ಅದು ಬಂದ್ಬಿಟ್ಟು. ಇವಾಗ ಕ್ರಮ ಆಗ್ಬೇಕು ಇವೇನಾದ್ರೂ ಇವಾಗ ಅಂದರೆ ಇವಾಗ ಗೊತ್ತಾದ್ಮೇಲೆ ಚೇಂಜಸ್ ಮಾಡ್ಕೊಳ್ತಾರೆ, ಇನ್ನೇನು ಮಾಡೋಕ್ಕಾಗೋದು. ಅದು ಪ್ರಸಾದ ಅಂದಮೇಲೆ ಪ್ರಸಾದನೇ ಅಲ್ವಾ ಬಂದ್ಬಿಟ್ಟು, ನಾವು ಅದನ್ನ ಇದು ಮಾಡೋಕ್ಕಾಗಲ್ಲ. ರಿಪೋರ್ಟ್ ಏನಂತ ಬಂದಿದೆ ರಿಪೋರ್ಟ್ ಅಲ್ಲಿ ಪ್ರಾಣಿ ಕೊಬ್ಬನ್ನ ಆ ಥರ ಇದೆ, ಅದು ರಾಂಗೆ ಅದು ಅವ್ರು ಚೇಂಜಸ್ ಮಾಡ್ಕೊಳ್ತಾರೆ, ಅದನ್ನೆಲ್ಲ ನಾವೇನು ಮಾಡೋಕ್ಕಾಗೋದಿಲ್ಲ ಅಲ್ವಾ, ಅದು ತಪ್ಪೇ ಅದು ಬಂದ್ಬಿಟ್ಟು. ಅದು ಲಾಸ್ಟ್ ಟೈಮು ಪ್ರಸಾದದಿಂದ ಈ ಟೈಮು ಈಗ ಒಂದು ಲಾಸ್ಟ್ 2 ಮಂತಿಂದ ಪರವಾಗಿಲ್ಲ. ಪ್ರಸಾದ ಒಂದು ಡಿಫ್ರೆಂಟ್ ಇದೆ, ಅದು ಅಷ್ಟೊಂದು ಡಿಫ್ರೆಂಟ್ ಇಲ್ಲ, ಟೇಸ್ಟ್ ಇಲ್ಲ, ಏನಿಲ್ಲ. ಏನೋ ಕೊಟ್ಟಿರೋದು ಇಸ್ಕೊಂಬಂದು ತಿನ್ಕೊಂಡು ಹೋಗ್ತೀವಿ. ಆಗ ಪ್ರಾಣಿ ಕೊಬ್ಬನ್ನ ಬಳಸ್ತಾರೆ. ಹೌದು, ಒಂಥರ ಡಿಫ್ರೆಂಟ್ ಇತ್ತು. ಲಡ್ಡು ತೊಗೊಳಕ್ಕೆ ತಿನ್ನೋಕ್ಕೆ ಒಂಥರ ಇದು ಇತ್ತು. ಈಗ ಪರವಾಗಿಲ್ಲ, ತೊಗೋಬೇಕು. ಅವ್ರ ಸರ್ಕಾರ ಏನೋ ಡಿಸೈಡ್ ಮಾಡಬೇಕು. ಈಗ ಮಾಡ್ತಾ ಇದ್ದಾರಲ್ಲ ಡಿಸೈಡು, ಆಗತ್ತೆ. ಸಾಕಷ್ಟು ಆರೋಪಗಳು ಕೇಳಿ ಬರ್ತಾ ಇದೆ. ಏನೋ ಹೇಳ್ತಾ ಇದ್ದಾರೆ, ಆ ನಂಬಿಕೆ ಎಲ್ಲ ಇಟ್ಕೊಂಡು ದರ್ಶನಕ್ಕೆ ಬರಲ್ಲ. ಭಗವಂತ ಪ್ರಸಾದ ಅಂತ ತೊಗೊತೀವಿ ಅಷ್ಟೇ. ಆ ನಂಬಿಕೆ ಮೇಲೆ ತೊಗೊಂಡೋಗ್ಬೇಕು ಮನೆಗೆ ಅಷ್ಟೇ. ಅಲ್ಲ, ಪ್ರಾಣಿ ಕೊಬ್ಬನ್ನ ಬಳಸ್ತಾ ಇದ್ರು ಅಂತ ಹೇಳಿ ಹಾಗಂತ ಹೇಳ್ತಾ ಇದ್ದಾರೆ, ಇನ್ನೂ ಯಾವುದು ಕನ್ಫರ್ಮ್ ಆಗಿಲ್ವಲ್ಲ. ಅಲ್ಲ, ಚಂದ್ರಬಾಬು ನಾಯ್ಡು ಅವರೇ ಲ್ಯಾಬ್ ರಿಪೋರ್ಟ್ನ ಮುಂದೆ ಇಟ್ಟಿದ್ದಾರೆ. ಅಂತ ಹೇಳಿದ್ದಾರೆ ತಾನೆ, ಇನ್ನೂ ಕನ್ಫರ್ಮ್ ಆಗಿಲ್ಲ ತಾನೆ. ಆಗಲಿ, ಕೆಲವರು ನಂಬಿಕೆ ಮೇಲೆ ತಿಂತಾರೆ, ಕೆಲವರು ಡೌಟಿಂದಾನೇ ಬದುಕ್ತಾರೆ. ಇದೆಲ್ಲ ಹೇಳೋಕ್ಕಾಗಲ್ಲ, ಅವ್ರವ್ರ ನಂಬಿಕೆನೇ ದೇವರು. ಆ ಕಾಲದಲ್ಲಿ 3 ರೂಪಾಯಿ ಟಿಕೆಟ್ ಇತ್ತು, ಹೋಗ್ತಾ ಇದ್ವಿ. ಆ ಮಾದರಿ ಟೇಸ್ಟ್ ಇಲ್ಲ, ಆ ಮಾದರಿ ಲಡ್ಡು ಟೇಸ್ಟ್ ಇಲ್ಲ, ಆ ಮಾದರಿ ಇಲ್ಲ. ಆದರೆ ಒಂದು ವಿಷಯ ಹೇಳ್ತೀನಿ, ನಾನು ಸುಳ್ಳು ಹೇಳಲ್ಲ. ಈಗ ಬಂದಿರೋ ಪ್ರಸಾದ ಪ್ರಕಾರ ಲ್ಯಾಬ್ಗೆ ಕಳಿಸಿದ್ದಾರೆ, 100% ಗ್ಯಾರಂಟಿ ಆಗಿದೆ. ಮೊದಲು ಮಾತ್ರ ಟೇಸ್ಟ್ ಇಲ್ಲ, ಮೊದಲು ಮಾದರಿ ಟೇಸ್ಟ್ ಇಲ್ಲ, ಆ ರುಚಿ ಇಲ್ಲ, ಆ ಜನನೂ ಇಲ್ಲ. ಇವಾಗ ಸೋಷಲ್ ತಿರುಪತಿ ಬೆಟ್ಟ ಅಂದರೆ ಒಂದು ಪಿಕ್ನಿಕ್ ದರ್ಶನ ಆಗಿದೆ. ಫ್ರೀ ಲಾಡು, ಫ್ರೀ ದರ್ಶನ, ಫ್ರೀ ಊಟ, ಇದು ಬಿಟ್ಟರೆ ಯಾವುದೂ ಇಲ್ಲ. ಜನಗಳು ಸಂತೋಷ ದೇವ್ರ ದರ್ಶನಕ್ಕೆ ಹೋಗಲ್ಲ, ಒಂದು ಪಿಕ್ನಿಕ್ ಮಾತ್ರ ಹೋಗ್ತಾ ಇದ್ದಾರೆ ಅಷ್ಟೇ. ನನಗೆ 78 ಏಜು. ಗೋವಿಂದ ಅಂದರೆ ಏನು ಗೊತ್ತಾ ನಿಮಗೆ? ಹೇಳ್ತೀನಿ ಗೊತ್ತಾ. ಗೋವಿಂದ ಅಂದರೆ ಶ್ರೀಕೃಷ್ಣ ಪರಮಾತ್ಮ 8 ವರ್ಷದಲ್ಲಿ ಗೋವಿಂದ ಪರ್ವತ ನಿಂತ್ಕೊಂಡು ಅವರು ಹಿಂದುಡು ಬೀದು ಕೊಡ್ತಾರೆ. ಗೋವಿಂದ ಅನ್ನೋ ಪದ. ಇವಾಗ ಗೋವಿಂದ ಅನ್ನೋರೇ ಇಲ್ಲ, ಪ್ರಸಾದಕ್ಕೆ ಹೋಗ್ತಾರೆ, ಮೊಬೈಲ್ ನೋಡ್ಕೊಂಡು ಹೋಗ್ತಾರೆ. ಈ ಹಿಂದೆ ಇದ್ದಂಥ ಸರ್ಕಾರದಲ್ಲಿ ನಡೆದಿರುವಂತಹ ತಪ್ಪಿದು. ಈಗಿರೋ ಸರ್ಕಾರ ಅದನ್ನ ಕಂಪ್ಲೀಟ್ ಆಗಿ ಗುಣಮಟ್ಟನ ಹೆಚ್ಚಿಸ್ತಾ ಇದೆ. ನಮ್ಮ ನಂದಿನಿ ತುಪ್ಪ ಕೂಡ ಹೋಗ್ತಾ ಹಾಂ ಇದೆ. ಮೇಡಮ್, ನಮ್ಮ ಮೊದಲನೇದು ಹೇಳ್ಬೇಕು ಅನ್ನೋದು ಅದೇ. ನಮ್ಮ ನಂದಿನಿ ತುಪ್ಪ ಅವರು ನಿಲ್ಲಿಸಿ ಅವರು ಮಾಡಿದ್ದು ದ್ರೋಹ ಅಂತ ಹೇಳ್ಬೇಕು ಅನಿಸ್ತದೆ. ಯಾಕಂದರೆ ನಮ್ಮ ನಂದಿನಿ ತುಪ್ಪ ಬಳಸ್ತಾ ಇದ್ದಾಗ ಈ ಥರ ಯಾವತ್ತೂ ವಿವಾದ ಆಗಿರಲಿಲ್ಲ. ನಾನು ಅದ್ರದ್ದು ಒಂದು ಸಾರಿ ಆರ್ಟಿಕಲ್ ಓದಿದಾಗ ನಮ್ದು ಎಷ್ಟೋ ಟನ್ನು ನಂದಿನಿ ತುಪ್ಪ ಅವ್ರು ರಿಟರ್ನ್ ಮಾಡಿದರು, ನಿಲ್ಲಿಸಿದ್ರು ಅದನ್ನು. ಈಗ ಮತ್ತೆ ನಮ್ಮ ನಂದಿನಿ ತುಪ್ಪ ಹೋಗ್ತಾ ಇದೆ, ನಮ್ಗೆ ಖುಷಿ ಆಗ್ತೈತೆ. ನಮ್ಮ ರಾಜ್ಯದ ತುಪ್ಪ ಹೋಗ್ತಾ ಇದೆ ನೋಡಿ. ಇದ್ರದ್ದು ಲಡ್ಡುದು ಗುಣಮಟ್ಟ, ಈಗ ನಾನು ಲಡ್ಡು ತಗೊಂಡಾಗ ಅದ್ರದ್ದು ಸ್ಮೆಲ್ಲೇ ಚೇಂಜ್ ಇದೆ. ಈಗ ಆಗ ಇದ್ದಂತಹ ಲಡ್ಡುಗೂ ಈಗ ಇದ್ದಂತಹ ಲಡ್ಡುಗೂ ವ್ಯತ್ಯಾಸ ಏನು? ವ್ಯತ್ಯಾಸ ಅಂದರೆ ಗೊತ್ತಾಗುತ್ತೆ ಮೇಡಮ್. ಈಗ ಅದು ಫುಲ್ಲು ಡ್ರೈ ಇರ್ತಾ ಇತ್ತು, ನಮಗೆ ಟೇಸ್ಟ್ ಇರ್ತಾ ಇರಲಿಲ್ಲ. ಆದರೂ ದೇವ್ರದ್ದು ಪ್ರಸಾದ ಅಂತೇಳಿ ನಾವು ತಿಂತಾಯಿದ್ವಿ. ಆದರೆ ಈಗ ನಾವು ಕೈಗೆ ತಗೊಂಡಾಗ ನಮ್ಗೆ ಗೊತ್ತಾಗ್ತಾ ಇದೆ, ಅದರದ್ದು ಲಡ್ಡುದು ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆ. ಇದು ಈ ಥರ ಮೋಸ ಮಾಡಬಾರ್ದು. ಚಂದ್ರಬಾಬು ನಾಯ್ಡು ಬಂದಾಗಿಂದ ನಮಗೆ ಒಳ್ಳೆ ಲಡ್ಡು ಸಿಗ್ತಾ ಇದೆ. ಈ ಜಗನ್ಮೋಹನ್ ರೆಡ್ಡಿ ಇದ್ದಾಗಿಂದ ನ್ಯಾಯವಾಗಿ ಲಡ್ಡು ಇಲ್ಲ. ಅವ್ರು ದುಡ್ಡು ಮಾಡೋದು ಮಾರ್ಗ ಹಿಡ್ಕೊಂಡಿದ್ದಾರೆ, ಹಿಂದೂಗಳಿಗೆ ಭಾವನೆಗೆ ಧಕ್ಕೆ ಮಾಡಿದ್ದಾರೆ. ಸರಿ, ಈಗ ಏನಿದು ಲ್ಯಾಬೊರೇಟರಿಯಲ್ಲಿ ಗೊತ್ತಾಗಿದೆ, ಇಲ್ಲಿ ಫಿಶ್ ಆಯಿಲ್ ಹಾಗೂ ದನದ ಕೊಬ್ಬು ಇತ್ತು ಅಂತ ಹೇಳಿ. ಸಾಕಷ್ಟು ಜನ ಸಸ್ಯಾಹಾರಿಗಳಿರ್ತಾರೆ, ಅವರು ಅದನ್ನು ಮುಟ್ಟೋದು ಇಲ್ಲ. ಹಾಗೆ ಪವಿತ್ರವಾದಂತಹ ದೇವಸ್ಥಾನದಲ್ಲಿ ನೈವೇದ್ಯಕ್ಕೆ ಇಡ್ತಾ ಇದ್ರು ಅದನ್ನ. ಕೇಳಿದಾಗ ಎಷ್ಟು ಮುಜುಗರಕ್ಕೀಡಾಗಿರ್ತೀವಿ. ಮೇಡಮ್, ಈಗ ನೀವೇ ತಿಂದು ನೋಡಿ, ನಂದಿನಿ ತುಪ್ಪ ಈ ಬಾಯಲ್ಲಿ ಇಕ್ಕಿದ್ರೇ ಗೊತ್ತಾಗುತ್ತೆ ನಂದಿನಿ ತುಪ್ಪ ಅಂತ. ಆ ಥರ ಕ್ವಾಲಿಟಿ ಕರ್ನಾಟಕದ್ದು. ಅದು ಮೊದಲಿಂದನೂ ಇತ್ತು. ಅದು ಜಗನ್ಮೋಹನ್ ರೆಡ್ಡಿ ಯಾವಾಗ ಸರ್ಕಾರ ಬಂತೋ, ಮಿಷನರಿಗಳು ಯಾವಾಗ ಅವ್ರಿಗೆ ಪ್ರೆಸರ್ ಬಿಟ್ಟು ಎಲ್ಲ ಪ್ರೆಸರ್ ಆಗಿ, ಯಾಕೆಂದರೆ ಅದನ್ನ ಮೂಲತಃ ಬಂದು ಕ್ರಿಶ್ಚಿಯಾನಿಟಿ. ಆದ್ದರಿಂದ ಅವರು ಸಂತಸಿ ಬೆಳ್ಕೊಳ್ಳೋದಕ್ಕೆ ಅವರು ಈ ಥರ ಎಲ್ಲ ಮಾಡಿ ನಮಗೆ ಎಲ್ಲರಿಗೂ ಇದು ಮಾಡಿ ಮೋಸ ಮಾಡಿದ್ದಾರೆ. ನೋಡಿದ್ರಲ್ಲ ಜನ ಏನೆಲ್ಲ ಪ್ರತಿಕ್ರಿಯೆನ ಕೊಟ್ಟಿದ್ದಾರೆ ಅಂತ ಹೇಳಿ. ನಾವು ಆ ದೇವರ ಮೇಲೆ ನಂಬಿಕೆ ಇಟ್ಟಿದ್ದೀವಿ. ಆ ತಿರುಮಲ ದೇವಸ್ಥಾನದಲ್ಲಿ ನಮಗೆ ಸಾಕಷ್ಟು ನಂಬಿಕೆ ಇದೆ. ಹಾಗೆ ಅವ್ರು ನಮಗೆ ಯಾವತ್ತಿದ್ರೂ ಮೋಸ ಮಾಡೋದಿಲ್ಲ ಅನ್ನೋದು ಜನರ ಅಭಿಪ್ರಾಯ ಆಗಿತ್ತು. ಹಾಗೆ ಜಗನ್ಮೋಹನ್ ರೆಡ್ಡಿ ಅವರು ಮಾಡಿರುವಂತಹ ಮೋಸಕ್ಕೆ ಜನ ಚೀಮಾರಿ ಹಾಕ್ತಾ ಇದ್ದಾರೆ. ಇದಾಗಿತ್ತು ಇವತ್ತಿನ ಸ್ಪೆಷಲ್ ಸ್ಟೋರಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಕ್ಯಾಮ್ರಾಮನ್ ದೇವರಾಜ್ ಜೊತೆ ಚಂದನ.
ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.